ತೀರಿ ಹೋದ ತನ್ನ ಪ್ರೀತಿಯ ಪತಿಯ ಅಂಗಿಯನ್ನು ದೀರ್ಘ 8 ವರ್ಷಗಳ ಕಾಲ ಪತ್ನಿಯು ಗೋಡೆಯ ಮೇಲೆ ಹಾಗೆಯೇ ತೂಗು ಹಾಕಿದಳು. ದಿನವೂ ಆ ಜೇಬಿನಲ್ಲಿ ಒಂದಿಷ್ಟು ಹಣವನ್ನು ಹಾಕುತ್ತಿದ್ದಳು. ಮಕ್ಕಳು ಹಣ ಕೇಳಿ ಬಂದರೆ ಅಪ್ಪನ ಕಿಸೆಯಲ್ಲಿದೆ, ತೆಗೆದುಕೋ ಅಂತ ಹೇಳುತ್ತಿದ್ದಳು. ಮಕ್ಕಳ ಮನಸ್ಸಲ್ಲಿ ಅಪ್ಪನ ನೆನಪು ಸದಾ ಹಸಿಯಾಗಿರಲು, ಅಪ್ಪನ ಸಾನ್ನಿಧ್ಯವನ್ನು ಅನುಭವಿಸಲು ಅಮ್ಮ ಮಾಡಿದ ಸುಂದರ ತಂತ್ರವಾಗಿತ್ತದು. ಗೆಳೆಯರೇ, ಅಪ್ಪ ಈ ಜಗತ್ತಿನ ಶ್ರೇಷ್ಠ ಸಂಪತ್ತು. ನಾವು ಅವರಿಗೆ ನೀಡಬಹುದಾದ ಮಹತ್ವದ ಕಾಣಿಕೆ ಏನೆಂದರೆ, ಅವರ ಜೀವಿತ ಕಾಲಾವಧಿಯಲ್ಲಿ ಅವರ ಮನಸ್ಸನ್ನು ನೋಯಿಸದೆ ಸಾಧ್ಯವಾದಷ್ಟು ಮಟ್ಟಿಗೆ ಸಂತೋಷದಿಂದ ಅವರ ಜೊತೆ ಬದುಕು ಕಟ್ಟಿಕೊಳ್ಳಲು ಶ್ರಮ ವಹಿಸುವುದಷ್ಟೇ. ಕುರ್ಆನ್ ಹೇಳಿದ ಮಾತು ಎಷ್ಟು ಸುಂದರ ನೋಡಿ. ನೀವು ಸೃಷ್ಟಿಕರ್ತ ಅಲ್ಲಾಹನಿಗಲ್ಲದೆ ಇನ್ನಾರಿಗೂ ಖಂಡಿತವಾಗಿಯೂ ಆರಾಧಿಸಬಾರದು. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ ಎಂದು ನಿನ್ನ ಪ್ರಭು ವಿಧಿಸಿರುವನು. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರೂ ವೃದ್ಧರಾಗಿ ನಿನ್ನ ಬಳಿಯಲ್ಲಿದ್ದರೆ ಅವರಿಗೆ ಛೇ ಎಂದು ಹೇಳದಿರು, ಅವರನ್ನು ಜರೆಯದಿರು, ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡು. ಅವರನ್ನು ಕನಿಷ್ಠರಾಗಿ ಕಾಣದೆ ದೇವರು ಕೊಟ್ಟ ಜಗತ್ತಿನ ಅತಿ ದೊಡ್ಡ ಕಾಣಿಕೆ ಎಂದು ನಂಬಿಕೊಂಡು ಬದುಕೋಣ. ಬದುಕು ಎಷ್ಟು ಸುಂದರವೆಂದು ಅನಿಸುತ್ತದೆ. ಅನುಭವಿಸಿ ನೋಡಿ.